ನಮಸ್ಕಾರ. ಮುಖ್ಯಾಂಶಗಳು. ವಿಚಾರಗಳು ಚಿಂತನೆಗಳಲ್ಲಿ ವ್ಯಕ್ತವಾಗಬೇಕೇ ಹೊರತು ಗದ್ದಲದಲ್ಲಿ ಅಲ್ಲ. ಸದನದ ಘನತೆ ಕಾಪಾಡುವುದು ಸದಸ್ಯರ ಸಾಮೂಹಿಕ ಜವಾಬ್ದಾರಿ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಸಂಸತ್ತಿನಲ್ಲಿ ಪ್ರತಿ ವಿಚಾರ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧ. ಸುಗಮ ಕಲಾಪಕ್ಕೆ ಪ್ರತಿಪಕ್ಷಗಳ ಸಹಕಾರ ಅತ್ಯಗತ್ಯ. ಸಚಿವ ಅಮಿತ್ ಶಾ. ಕ್ಷಯಮುಕ್ತ ಭಾರತ ನಿರ್ಮಾಣಕ್ಕೆ ಸರ್ಕಾರ ಬದ್ಧ. ಟಿಬಿ ವಿರುದ್ಧದ ಹೋರಾಟವನ್ನು ಜನಾಂದೋಲನವಾಗಿಸಲು ಕ್ರಮ. ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಅವೈಜ್ಞಾನಿಕ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ತಮಿಳುನಾಡಿಗೆ ನೀರು ಹರಿಸುವುದು ಕಷ್ಟ. ಸಚಿವ ಎಚ್.ಡಿ. ಕುಮಾರಸ್ವಾಮಿ. ವಾರ್ತೆಗಳ ವಿವರ. ಲೋಕಸಭೆಯ ಇಂದಿನ ಕಲಾಪ ಆರಂಭವಾದಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಆದರೆ ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದಿಂದ ಅದು ಸಾಧ್ಯವಾಗಲಿಲ್ಲ. ಈ ಕುರಿತು ಬೇಸರ ವ್ಯಕ್ತಪಡಿಸಿದ ಅವರು, ರಾಜಕೀಯ ಪಕ್ಷಗಳ ನೀತಿ ವಿಚಾರಗಳಲ್ಲಿ ಭಿನ್ನತೆ ಇರುವುದು ಸಹಜ. ಗಂಭೀರವಾದ ಭಿನ್ನತೆ ಇದ್ದರೂ ಸದನವನ್ನು ನಡೆಸಬೇಕು, ಸದನದ ಕಲಾಪಗಳು ನಡೆಯಬೇಕು ಎಂದು ದೇಶ ಬಯಸುತ್ತಿದೆ. ನಮ್ಮ ವಿಚಾರಗಳು ಚಿಂತನೆಗಳಲ್ಲಿ ವ್ಯಕ್ತವಾಗಬೇಕೇ ವಿನಃ ಗದ್ದಲದಲ್ಲಿ ಇರಬಾರದು. ಕಲಾಪವನ್ನು ಸುಗಮವಾಗಿ ನಡೆಸುವ ಬಗ್ಗೆ ಎಲ್ಲಾ ಪಕ್ಷಗಳ ಮುಖಂಡರೊಂದಿಗೆ ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದರು. ಇಂದು ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತಿದೆ. ದೇಶದ ಯುವಕರು ತಮ್ಮ ವಿಷಯಗಳ ಕುರಿತು ಸದನದಲ್ಲಿ ಚರ್ಚೆಯಾಗಬೇಕೆಂದು ಬಯಸುತ್ತಿದ್ದಾರೆ. ಗೃಹ ಸಚಿವರು ತಮ್ಮ ಸಮಯ ನೀಡಲು ಸಿದ್ಧವಾಗಿದ್ದಾರೆ. ಎಲ್ಲ ವಿಚಾರಗಳ ಕುರಿತು ವಿಮರ್ಶೆ ನಡೆಸಬೇಕು, ದೇಶದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಸದನದ ಘನತೆಯನ್ನು ಕಾಪಾಡುವುದು ಎಲ್ಲ ಸದಸ್ಯರ ಸಾಮೂಹಿಕ ಜವಾಬ್ದಾರಿಯಾಗಿದೆ. ಪ್ರಶ್ನೋತ್ತರ ಕಲಾಪದ ಬಳಿಕ ಎಲ್ಲರ ವಿಚಾರಗಳನ್ನು ತಿಳಿಸಲು ಅವಕಾಶ ನೀಡಲಾಗುವುದು ಎಂದು ಮನವಿ ಮಾಡಿದರು. ಆದರೂ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. संसद की प्रतिष्ठा को इस तरीके से तख्तियां नारेबाजी से गिरना उचित नहीं है। आप सब वरिष्ठ नेता हैं, देश का नेतृत्व करते हैं। बालूजी, आप सीनियर लीडर हैं, मैं आपको अपने विचारों को व्यक्त करने का अवसर दूंगा। मेरा मत है कि प्रश्नकाल चलने दें। प्रश्नकाल के बाद आपको अपने विचारों को अभिव्यक्त करने का अवसर पर्याप्त दूंगा। प्रश्नकाल में चलने दें। आप तख्तियां लेकर सदन पे बैठे अपनी अपनी सीट पे विराजें। आप सदन नहीं चलाना चाहते, मेरे बार बार आग्रह करने के बाद भी आप सदन में गतिरोध कर रहे हैं, ये लोकतंत्र के लिए उचित नहीं है। सदन की कार्रवाई आज 2 बजे तक के लिए स्थगित की जाती है। ರಾಜ್ಯಸಭೆಯ ಇಂದಿನ ಕಲಾಪದಲ್ಲಿ ವಿವಿಧ ಸಚಿವಾಲಯಗಳಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಮಂಡನೆ ಮಾಡಲಾಯಿತು. ಕೇರಳದ ಸಂಸದರಾಗಿರುವ ಜಾನ್ ಬ್ರಿಟಾಸ್ ಬಿಜೆಪಿ ಸಂಸದೆಯೊಬ್ಬರು ದಕ್ಷಿಣ ಭಾರತದ ಸಂಸ್ಕೃತಿಯನ್ನು ಅವಮಾನಿಸುವ ರೀತಿಯಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಹಾಗೂ ಹಕ್ಕುಚ್ಯುತಿ ಉಲ್ಲಂಘನೆ ನೋಟಿಸ್ ನೀಡಿರುವುದಾಗಿ ತಿಳಿಸಿದರು. In today's revised list of business, thank you, क्रम संख्या 1G पर अपने नाम के सम्मुख प्रपत्र स्वापत्र पर रखता हूँ. In today's revised list of business, thank you. I hold in high esteem. Let me just say that member came here and was disturbing me when I was fulfilling my obligation as a mover of a statutory resolution. Sir, please. And sir, please take your seat. I'm coming back. Please. I'm coming back. Sir, the verbal duel is okay. We fight each other. But she repeatedly called me lungi wala, lungi wala. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ಎಲ್ಲಾ ಸದಸ್ಯರು ಸಮಾನವಾಗಿದ್ದಾರೆ. ದೇಶದ ಏಕತೆಯ ಬಗ್ಗೆ ಎಲ್ಲರೂ ಕಾಳಜಿ ಹೊಂದಿದ್ದೇವೆ. ಯಾವುದೇ ರೀತಿಯ ಆಕ್ಷೇಪಾರ್ಹ ಹೇಳಿಕೆ ಕುರಿತು ಸಭಾಪತಿಗಳು ವಿಚಾರಣೆ ನಡೆಸುವುದು ಸೂಕ್ತ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. I am not witness to whatever honorable member John. Nobody is witness, but we have to take that. We will. Secretary, you please take your seat. Please, you take your seat. Sir, you take your seat.
You, sir, my request is you can call the concerned person, the honorable member, and hear them out. ಸಭಾಪತಿ ಸಿಪಿ ರಾಧಾಕೃಷ್ಣನ್, ನಮ್ಮ ದೇಶದ ಸಂಸ್ಕೃತಿ ವಿಶಿಷ್ಟ ಹಾಗೂ ವೈವಿಧ್ಯಪೂರ್ಣವಾಗಿದೆ. ಯಾವುದೇ ಪ್ರದೇಶದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅಗೌರವದಿಂದ ಕಾಣುವುದು ಘನತೆಯ ವರ್ತನೆಯಲ್ಲ. ಯಾರದ್ದೇ ಭಾವನೆಗಳಿಗೆ ನೋವುಂಟು ಮಾಡಬಾರದು. ಬಳಕೆ ಮಾಡುವ ಶಬ್ದದ ಕುರಿತು ಎಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಿದರು. I would advise the honorable members should be careful not to hurt the sentiments and the feelings of fellow members. Our culture is unique and it is inclusive of diverse regional cultures. There should be no disrespect to the cultural traditions and the regional identities of our colleagues. I will invite the honorable members concerned to my chamber shortly and I will sort it out. ಸಚಿವ ಜೆಪಿ ನಡ್ಡಾ ದೇಶದ ಎಲ್ಲಾ ರಾಜ್ಯಗಳ ಉಡುಪು ಶೈಲಿಗೆ ಗೌರವ ನೀಡಬೇಕು ಎಂದು ಹೇಳಿದರು. We don't call it lungi, it is dhoti, and we respect it, and we don't subscribe to such statements. But at the same time, what Sushmita Dev has to say, that should be also brought on record. And so please allow Sushmita Dev to speak. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಸಂಸತ್ತಿನಲ್ಲಿ ಪ್ರತಿ ವಿಚಾರದ ಕುರಿತು ಚರ್ಚೆ ನಡೆಸಲು ಸರ್ಕಾರ ಸಿದ್ಧವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಅವರು ಸರ್ಕಾರ ಚರ್ಚೆಯಿಂದ ಹಿಂದೆ ಸರಿಯುತ್ತಿಲ್ಲ, ಚರ್ಚೆಗೆ ಸಿದ್ಧವೆಂದು ತಿಳಿಸಿದ್ದರೂ ವಿರೋಧ ಪಕ್ಷಗಳು ಚರ್ಚೆ ನಡೆಸಲು ಇಷ್ಟಪಡುತ್ತಿಲ್ಲ. ಚರ್ಚೆಯಿಂದ ಯಾರು ದೂರ ಸರಿಯುತ್ತಿದ್ದಾರೆ ಎನ್ನುವುದನ್ನು ದೇಶದ ಜನರು ನೋಡುತ್ತಿದ್ದಾರೆ ಎಂದು ಹೇಳಿದರು. ಸದನದಲ್ಲಿ ಕುಳಿತು ವಿರೋಧ ಪಕ್ಷಗಳ ಸದಸ್ಯರ ಮಾತುಗಳನ್ನು ಆಲಿಸಲು ಸಿದ್ಧ. ಸರ್ಕಾರದ ಬಳಿ ಮುಚ್ಚಿಡುವ ವಿಷಯಗಳು ಯಾವುದೂ ಇಲ್ಲ. ಪ್ರತಿ ವಿಷಯವನ್ನು ಚರ್ಚಿಸಲಾಗುವುದು. ಸದನವನ್ನು ನಡೆಸಲು ವಿರೋಧ ಪಕ್ಷಗಳು ಅವಕಾಶ ನೀಡಬೇಕು. ಇಂದೇ ಚರ್ಚೆಗೆ ಆಗಮಿಸಿ ಎಂದು ಆಹ್ವಾನಿಸಿದರು. ಮಧ್ಯಾಹ್ನ 2 ಗಂಟೆಯೊಳಗೆ ಸಭಾಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಇಂದು 3 ಗಂಟೆಯಿಂದಲೇ ಚರ್ಚೆಯನ್ನು ಆರಂಭಿಸೋಣ. ನಾಳೆ 3 ಗಂಟೆಯ ಒಳಗೆ ಉತ್ತರ ನೀಡಲಾಗುವುದು ಎಂದು ತಿಳಿಸಿದರು. चर्चा ही नहीं होने देना चाहते. अब जनता तय करे कौन भाग रहा है. आज भी मैं कहता हूं, आज 3 बजे तक स्पीकर साहब को वो पत्र दे दे. 3 बजे से लेकर कल 3 बजे तक सभी प्रकार की चर्चा के लिए हम तैयार हैं. मैं सदन में ही बैठूंगा, सबको सुनूंगा और सब चीजों का जवाब दूंगा. सरकार के पास छुपाने के लिए कुछ नहीं है. वो भी चर्चा करूंगा कि आपने क्यों चर्चा नहीं चाहिए. भारतीय जनता पार्टी की मोदी जी के नेतृत्व में सरकार, एनडीए की मोदी जी के नेतृत्व में सरकार हर चीज पर चर्चा के लिए तैयार है. संसद वो चलने दे बस. आज मैं चैनलों के माध्यम से इन विपक्ष को कहना चाहता हूं कि आप एक पत्र 2 बजे तक लिख कर दे दीजिए स्पीकर साहब को. 3 बजे से चर्चा चालू कर देंगे और कल 3 बजे मैं जवाब दे दूंगा सारी चीजों का. ದೆಹಲಿಯಲ್ಲಿಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ವತಿಯಿಂದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು, ಡಾಕ್ಟರ್ ಜಿತೇಂದ್ರ ಸಿಂಗ್, ಗಜೇಂದ್ರ ಸಿಂಗ್ ಶೇಖಾವತ್, ಡಾಕ್ಟರ್ ವೀರೇಂದ್ರ ಕುಮಾರ್, ಜಿ ಕಿಶನ್ ರೆಡ್ಡಿ ಮತ್ತು ರಾಜೀವ್ ರಂಜನ್ ಸಿಂಗ್ ಉಪಸ್ಥಿತರಿದ್ದರು. भारत माता की वंदे वंदे वंदे. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ವಂದೇ ಮಾತರಂ ಗೀತೆಯ ಚೈತನ್ಯವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ್ದು ಇಂದಿಗೂ ರಾಷ್ಟ್ರದ ಹೆಗ್ಗುರುತನ್ನು ಬಲಪಡಿಸುತ್ತಿದೆ. ವಂದೇ ಮಾತರಂ ದೇಶಭಕ್ತಿಯನ್ನು ಹುಟ್ಟುಹಾಕುವುದರಲ್ಲದೆ ಹೊಸಹತ್ತುಶಾಹಿ ಆಡಳಿತದ ವಿರುದ್ಧದ ಹೋರಾಟದಲ್ಲಿ ಪ್ರದೇಶಗಳು, ಭಾಷೆ, ನಂಬಿಕೆಗಳಲ್ಲಿ ಎಂದು ಹೇಳಿದರು. ವೀರ್ ಸಾವರ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ತಿರುಪುರ ಕುಮಾರನ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ಸ್ಮರಿಸಿದ ಉಪರಾಷ್ಟ್ರಪತಿ, ಇವರೆಲ್ಲರ ಧೈರ್ಯವು ವಂದೇ ಮಾತರಂನ ಚೈತನ್ಯವನ್ನು ಜೀವಂತವಾಗಿರಿಸಿದೆ.
ಹರ್ ಘರ್ ತಿರಂಗ ಅಭಿಯಾನವು ಇಡೀ ದೇಶದ ಪಾಲ್ಗೊಳ್ಳುವಿಕೆ, ಹೆಮ್ಮೆಯಿಂದ ತ್ರಿವರ್ಣ ಧ್ವಜ ಹಾರಿಸಲು ಹಾಗೂ ಏಕತೆ ಮತ್ತು ಸೇವೆಯ ಮನೋಭಾವ ಬಲಪಡಿಸಲು ಪ್ರೋತ್ಸಾಹಿಸುವ ಒಂದು ಜನಾಂದೋಲನವಾಗಿದೆ ಎಂದು ತಿಳಿಸಿದರು. Promoting the Har Ghar Tiranga campaign in your respective constituencies and the states and in your state and at your home. Inspire every citizen to hoist the tricolor flag with pride. As the wheels begin to turn today, let us remember that the journey does not end when the rally does. Let the spirit of Vande Mataram remain with us beyond these celebrations. Let us renew our commitment to Bharat that is united in purpose and confident in its identity. Bharat is ek and it will be ek forever. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಪ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದ ಸವಾಲುಗಳು, ಅನುಭವಗಳು, ಸಾಧನೆಗಳು ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟ್ರಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು, ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. अटूट विश्वास की कहानी है कि जिजीविषा प्रबल हो तो भारतीय गणराज्य में साधारण पृष्ठभूमि से उठकर उच्चतम पदों तक सुशोभित होना संभव है. अगले माह ये पुस्तक हिंदी में भी उपलब्ध होगी. ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ, ಭಾರತೀಯ ಲೋಕತಂತ್ರ ವ್ಯವಸ್ಥೆಯಲ್ಲಿ ಹಾಗೂ ಸಮಾಜದಲ್ಲಿ ರಾಮನಾಥ್ ಕೋವಿಂದ್ ಅವರು ಒಂದು ಉತ್ತಮ ಸಾಕ್ಷಿಯಾಗಿದ್ದಾರೆ. ಅವರ ಜೀವನ ಯಾತ್ರೆ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿನ ಅವರ ಕೊಡುಗೆ ಸ್ಮರಣೀಯವಾಗಿದೆ. ಈ ಆತ್ಮಕಥನವನ್ನು ಪೂರ್ಣವಾಗಿ ಓದಿದರೆ ರಾಮನಾಥ್ ಕೋವಿಂದ್ ಅವರ ನಿಜವಾದ ವ್ಯಕ್ತಿತ್ವ ತಿಳಿಯುತ್ತದೆ ಎಂದು ಹೇಳಿದರು. ಇಂದಿನ ಯುವ ಪೀಳಿಗೆಗೆ ಅವರ ಜೀವನ ಒಂದು ಆದರ್ಶವಾಗಿದೆ. ಈ ಆತ್ಮಕಥನದ ಮೂಲಕ ಅವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ರಾಮನಾಥ್ ಕೋವಿಂದ್ ಅವರು ಜೀವನದಲ್ಲಿ ಅನೇಕ ಸವಾಲುಗಳನ್ನು, ಸಂಘರ್ಷಗಳನ್ನು ಎದುರಿಸಿದ್ದಾರೆ. ಇವೆಲ್ಲವನ್ನು ಸಮರ್ಥವಾಗಿ ಎದುರಿಸಿದವರು ದೇಶದ ಅತ್ಯುನ್ನತ ರಾಷ್ಟ್ರಪತಿ ಹುದ್ದೆಯವರೆಗೆ ಏರಿದ್ದು ಅವರ ವಿನಮ್ರತೆ ಮತ್ತು ಉತ್ತಮ ವ್ಯಕ್ತಿತ್ವಕ್ಕೆ ನಿದರ್ಶನವಾಗಿದೆ ಎಂದು ತಿಳಿಸಿದರು. सकारात्मक पक्ष पर फोकस करता है, वो अपनी सफलता में समाज को बराबर का भागीदार मानता है. कोविंद जी की आत्मकथा और उसका शीर्षक इसके उदाहरण है. आप उनका जीवन देखिए. एक बेहद सामान्य परिवार में कानपुर देहात में उनका जन्म हुआ. कोविंद जी ने अभी भी कुछ वर्णन किया और अपनी किताब में भी लिखा है कैसे गर्मी के मौसम में एक दिन उनके घर में आग लग गई. उनकी मां अपनी चिंता छोड़कर घर की चीजों को बचा रही थी. आखिर एक सामान्य परिवार में मां के लिए एक एक चीज बच्चों के पालन पोषण का जरिया होती है. ರಾಮನಾಥ್ ಕೋವಿಂದ್ ತಮ್ಮ ಜೀವನ ಆಧಾರಿತ ಆತ್ಮಕಥನ ಪುಸ್ತಕ ಬಿಡುಗಡೆಯಾಗಿರುವ ಈ ಸಂದರ್ಭ ಒಂದು ಭಾವನಾತ್ಮಕ ಕ್ಷಣವಾಗಿದೆ. ನನ್ನ ಈ ಆತ್ಮಚರಿತ್ರೆಯಲ್ಲಿ ಜೀವನದ ಪ್ರತಿಯೊಂದು ಕ್ಷಣಗಳ ಬಗ್ಗೆ ಪ್ರಸ್ತಾಪಿಸಿದ್ದೇನೆ ಎಂದು ಹೇಳಿದರು. कई वर्षों बाद जब मैं 2017 में राष्ट्रपति चुना गया तो वे स्मृतियां मेरे मानस पटल पर पुनः लौट आई और उस समय मैंने कहा था, कोट, कि आज भी भारत के किसी गांव में शायद एक छोटा सा रामनाथ टपकती छत के नीचे खड़ा होगा और ಓಂ ಬಿರ್ಲಾ, ರಾಮನಾಥ್ ಕೋವಿಂದ್ ಅವರ ಜೀವನವೇ ಒಂದು ಆದರ್ಶವಾಗಿದೆ. ಅವರ ಮೌಲ್ಯಯುತ ಬದುಕು ಎಲ್ಲರಿಗೂ ಮಾದರಿಯಾಗಿದೆ.
ಸಾರ್ವಜನಿಕ ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾದರೂ ಉತ್ತಮ ವ್ಯಕ್ತಿತ್ವದ ಮೂಲಕ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಎಂದು ತಿಳಿಸಿದರು. उनको किलोमीटर तक की यात्रा करनी पड़ती थी, परंतु बाधाओं ने आपके संकल्प को कभी कमजोर नहीं होने दिया. ये पुस्तक आपकी उस असाधारण संकल्प शक्ति का जीवन चित्रण है जो हम सभी के लिए प्रेरणा का स्रोत है. संवैधानिक मूल्यों के प्रति अटूट प्रतिबद्धता के कारण ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ಷಯ ವಿರುದ್ಧದ ಹೋರಾಟವನ್ನು ಜನಾಂದೋಲನವಾಗಿಸುವಲ್ಲಿ ಸಮಸ್ತ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ನಿನ್ನೆ ದೆಹಲಿಯಲ್ಲಿ ಕರ್ನಾಟಕ ಹಾಗೂ ಕೇರಳಂ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಸ್ವದೇಶಿ ಸಂಶೋಧನೆ, ಎಐ ಆಧಾರಿತ ತಪಾಸಣೆ ಹಾಗೂ ರೋಗಿಗಳಿಗೆ ಉತ್ತಮ ಆಧುನಿಕ ಚಿಕಿತ್ಸೆಗಳ ಮೂಲಕ ಟಿಬಿ ಮುಕ್ತ ಭಾರತದ ಆಶಯದ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದರು. ಈ ಆಂದೋಲನಕ್ಕೆ ಪೂರಕವಾಗಿ ನಮ್ಮ ಲೋಕಸಭಾ ಕ್ಷೇತ್ರ ಧಾರವಾಡ ಜಿಲ್ಲೆಯಲ್ಲಿ ಕ್ಷಯರೋಗ ನಿರ್ಮೂಲನೆಯಲ್ಲಿ ಮಹತ್ವದ ಪ್ರಗತಿ ಸಾಧಿಸಲಾಗಿದ್ದು, ಕೇಂದ್ರ ಸರ್ಕಾರದ ಬದ್ಧತೆ ಹಾಗೂ ಜಿಲ್ಲಾಡಳಿತದ ಸತತ ಶ್ರಮದಿಂದಾಗಿ ಇದು ಸಾಧ್ಯವಾಗಿದೆ ಎಂದು ಪ್ರಹ್ಲಾದ್ ಜೋಶಿ ಅವರು ಸಭೆಯಲ್ಲಿ ಗಮನಕ್ಕೆ ತಂದರು. ಕ್ಷಯಮುಕ್ತ ಭಾರತದ ಕನಸು ಸಾಕಾರಗೊಳಿಸಲು ಹಾಗೂ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ತಲುಪಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಇದೇ ವೇಳೆ ಸಚಿವರು ಹೇಳಿದರು. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯನ್ನು ಇಂದು ಆಚರಿಸಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗದೆ ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾಕ್ಟರ್ ಸಾರಾಭಾಯಿ ಬಲವಾಗಿ ನಂಬಿದ್ದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದ್ದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ್ರ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋದ ಪ್ರಥಮ ಅಧ್ಯಕ್ಷರಾಗಿ ದೇಶದ ಬಾಹ್ಯಾಕಾಶ ವಲಯಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರ ಮಹತ್ವಾಕಾಂಕ್ಷಿ ಕನಸುಗಳು ಭಾರತವನ್ನು ಇಂದು ಮುಂಚೂಣಿಯಲ್ಲಿ ನಿಲ್ಲಿಸಿವೆ. ದೇಶದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹರಲ್ಲಿ ಒಬ್ಬರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಭಾರತೀಯ ಬಾಹ್ಯಾಕಾಶ ರಂಗಕ್ಕೆ ಶಕ್ತಿಶಾಲಿ ಬುನಾದಿ ಹಾಕಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಸೂಚಿ ನೀಡಿದ ಭಾರತದ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮಭೂಷಣ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನದಂದು ಆ ಮಹಾನ್ ಚೇತನಕ್ಕೆ ಭಕ್ತಿಪೂರ್ವಕ ಗೌರವ ನಮನಗಳು ಎಂದಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಆದೇಶ ಮಾಡಿರುವುದು ಅವೈಜ್ಞಾನಿಕವಾಗಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಕರ್ನಾಟಕ ಈಗಾಗಲೇ ಬರದಿಂದ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ಮತ್ತೆ 15 ದಿನಗಳಲ್ಲಿ 16 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕೆಂದು ಆದೇಶಿಸಿರುವುದು ಸರಿಯಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸು ಹಾಗೂ ತೀರ್ಪುಗಳು ಪ್ರತಿ ಬಾರಿಯೂ ಕರ್ನಾಟಕದ ಪಾಲಿಗೆ ಕಂಟಕವಾಗುತ್ತಲೇ ಬಂದಿವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ತೀವ್ರ ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ನೀರಿನ ಸಂಕಷ್ಟ ಎದುರಾಗಿದೆ. ರೈತರಿಗೆ ಬೆಳೆ ಬೆಳೆಯಲು ಜಲಾಶಯಗಳಲ್ಲಿ ನೀರಿನ ಕೊರತೆ ಇದೆ. ಕುಡಿಯುವ ನೀರಿಗೂ ಬರ ಎದುರಾಗಿರುವ ಇಂತಹ ಕಠಿಣ ಸನ್ನಿವೇಶದಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತೆ ಹೇಳುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿರುವ ಎಚ್ ಡಿ ಕುಮಾರಸ್ವಾಮಿ, ರಾಜ್ಯ ಸರ್ಕಾರ ಈ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳುವ ಮೂಲಕ ಜನತೆಯ ಬಗ್ಗೆ ಚಿಂತಿಸಬೇಕಿದೆ ಎಂದರು. ತಮಿಳುನಾಡಿಗೆ ಹೋಲಿಕೆ ಮಾಡಿದಾಗ ಅಲ್ಲಿಯ ಸಿದ್ಧತೆಗಳನ್ನು ಅವ್ರು ಏನು ಮಾಡ್ಕೊತಾರೆ, ಮುಂಗಾರಿನ ಮಳೆ ಪ್ರಾರಂಭ ಆದ ನಂತರ ಯಾವೊಂದು 2018ರ ಸುಪ್ರೀಂ ಕೋರ್ಟ್ನ ತೀರ್ಪು, ಅದರ ಜೊತೆಗೆ ಟ್ರಿಬ್ಯುನಲ್ನಲ್ಲಿ ಆ ನ್ಯಾಯಮಂಡಳಿಂದ ಕೊಟ್ಟಂಥ ಒಂದು ತೀರ್ಪೇನಿದೆ, ಪ್ರತಿ ತಿಂಗಳು ಇಂತಿಷ್ಟು ನೀರು TMC ನೀರು ಬಿಡಲೇಬೇಕು ಅಂತಕ್ಕಂಥ ಒಂದು
ಆದೇಶಗಳು ಪಾಲಿಸಬೇಕಾದಂಥ ಅನಿವಾರ್ಯತೆ ರಾಜ್ಯದ ಮೇಲೆ ಹೊರಿಸಿದ್ದಾನೆ. ದೇಶಿ ಭತ್ತದ ತಳಿಗಳ ಸಂರಕ್ಷಣೆ ಹಾಗೂ ಯುವ ಪೀಳಿಗೆಯಲ್ಲಿ ಕೃಷಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸ್ಕೋಡ್ವೆಸ್ ಸಂಸ್ಥೆಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ತುಡ್ವಿಮನೆಯಲ್ಲಿ ನಾಟಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಹಾವೇರಿ ಅಗಡಿ ಅಕ್ಕಿಮಠದ ಡಾಕ್ಟರ್ ಗುರುಲಿಂಗ ಸ್ವಾಮೀಜಿ, ಕೆಎಂಎಫ್ ಆಡಳಿತಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ವಡ್ನಾಳ್ ಜಗದೀಶ್, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥೆ ರೂಪಾ ಪಾಟೀಲ್, ಬೆಂಗಳೂರಿನ ರೈತ ಉತ್ಪಾದಕ ಸಂಸ್ಥೆಯ ಉಪನಿರ್ದೇಶಕ ಡಾಕ್ಟರ್ ಸದಾನಂದ ಜಿಕೆ, ಸ್ಕೋಡ್ವೆಸ್ ಸಂಸ್ಥೆಯ ವೆಂಕಟೇಶ್ ನಾಯ್ಕ್ ಸೇರಿದಂತೆ ಮತ್ತಿತರರು ಗದ್ದೆಗಿಳಿದು ಭತ್ತದ ನಾಟಿ ಮಾಡಿದರು. ನೂರಾರು ಬಗೆಯ ಸಾಂಪ್ರದಾಯಿಕ ಭತ್ತದ ತಳಿಗಳ ಪರಿಚಯ ಹಾಗೂ ಸಂರಕ್ಷಣೆಯ ಉದ್ದೇಶದಿಂದ ವಿವಿಧ ಭತ್ತದ ತಳಿಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದಲ್ಲಿ ಸಿಗುವ ವಿಶೇಷ ಸೊಪ್ಪು, ತರಕಾರಿಗಳಿಂದ ಅಡುಗೆ ತಯಾರಿಸಿ ಬಡಿಸಲಾಯಿತು. ದೂರದರ್ಶನದೊಂದಿಗೆ ಡಾಕ್ಟರ್ ಎಂವಿ ವೆಂಕಟೇಶ್, ನಾಗರಿಕತೆಯ ಉಳಿವಿಗೆ ಕೃಷಿ ಪದ್ಧತಿಯ ಸಂರಕ್ಷಣೆ ಅವಶ್ಯಕ. ಇಂತಹ ಕಾರ್ಯಕ್ರಮಗಳ ಮೂಲಕ ಸ್ಥಳೀಯ ತಳಿಗಳ ಸಂವರ್ಧನೆ ಹಾಗೂ ಸಂರಕ್ಷಣೆಗೆ ಒತ್ತು ನೀಡುತ್ತಿರುವುದು ಉತ್ತಮ ಎಂದು ಹೇಳಿದರು. ಇದೊಂದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಈ ಭತ್ತ ನಾಟಿ ಮಾಡುವುದನ್ನು ಇಂದು ಎಲ್ಲರೂ ಕೂಡ ಸಂಭ್ರಮದಿಂದ ಪಾಲ್ಗೊಳ್ಳುವುದರ ಮುಖಾಂತರ ಆಚರಣೆ ಮಾಡ್ತಾ ಇದ್ದೇವೆ. ವಡ್ನಾಳ ಜಗದೀಶ್, ನಾಡಿನ ಸಾಂಪ್ರದಾಯಿಕ ಹಳೆಯ ತಳಿಗಳನ್ನು, ದೇಶಿ ಬೀಜಗಳನ್ನು ಉಳಿಸಿ ಬೆಳೆಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ವೈದ್ಯಕೀಯ ಶಿಕ್ಷಣ ಆಗಿದೆ, ವೈದ್ಯಕೀಯ ವ್ಯವಸ್ಥೆ ಆಗಿದೆ. ಆ ದೃಷ್ಟಿಯಿಂದ ಆ ಉಳಿಸೋಕ್ಕೋಸ್ಕರ ನಾವು ಆರೋಗ್ಯಶ್ರೀ ಪಡ್ಕೋಬೇಕಾಗಿದೆ. ಹಣ ಉಳಿಸೋಕ್ಕೋಸ್ಕರ ನಾವು ಆರೋಗ್ಯಶ್ರೀ ಪಡ್ಕೋಬೇಕಾಗಿದೆ. ಈ ವ್ಯವಸ್ಥೆಯಲ್ಲಿ ಇದೆ. ನಾವು ಈ ವ್ಯವಸ್ಥೆ ಆದ್ರಿಂದ ನಾವು ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಆ ಕಾಪಾಡ್ಕೊಳ್ಳೋ ದೃಷ್ಟಿಯಿಂದ ನಾವು ಈ ಥರ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡ್ತಾ ಹೋಗಬೇಕು. ರೂಪಾ ಪಾಟೀಲ್, ದೇಶಿ ತಳಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪೂರಕವಾಗಿದೆ. ಯುವಜನತೆ ಕೃಷಿಯಿಂದ ದೂರ ಉಳಿಯುತ್ತಿದ್ದು ಯುವಕರು ಕೃಷಿಯತ್ತ ಒಲವು ತೋರಬೇಕಿದೆ ಎಂದು ತಿಳಿಸಿದರು. ಆಯೋಜನೆ ನಾನು ಕೂಡ ಕಳೆದ 2 ಬಾರಿನೂ ಕೂಡ ಈ ಆಯೋಜನೆಗೆ ಬಂದಿದ್ದೇನೆ. ಇದು ಸ್ಕೋಡ್ವೆಸ್ ಸಂಸ್ಥೆನವರು ಪ್ರತಿ ವರ್ಷ ಇದನ್ನು ಒಂದು ತುಂಬಾ ಉತ್ಸಾಹದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಬರೀ ನಾಟಿ ಹಬ್ಬ ಅಂತ ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಟ್ರೆಡಿಷನಲ್ ಅಂದರೆ ದೇಸಿ ತಳಿಗಳನ್ನು ಉಳಿಸುವಂಥ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೃಷಿ ವಿಜ್ಞಾನ ಕೇಂದ್ರನೂ ಕೂಡ ಕೈ ಜೋಡಿಸಿದೆ. ಸದಾನಂದ ಜಿಕೆ, ಆಧುನಿಕತೆಯ ಭರಾಟೆಯಲ್ಲಿ ಹಳ್ಳಿ ಸಂಸ್ಕೃತಿ, ನಾಟಿ ಪದ್ಧತಿ ಮರೆಯಾಗುತ್ತಿದೆ. ಇಂತಹ ಕಾರ್ಯಕ್ರಮಗಳ ಮೂಲಕ ಕೃಷಿ ಸಂಸ್ಕೃತಿಯ ಪರಿಚಯ ಸಾಧ್ಯವಿದೆ ಎಂದರು. ನಾವು ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳ್ತೀವಿ. ಅವನ ಒಂದು ಇನ್ಕಮ್ನ ಡಬಲ್ ಮಾಡಬೇಕು ಅಂದರೆ ಅದು ಸುಸ್ಥಿರ ಕೃಷಿ ಆಗಿರ್ಬೋದು, ಅಥವಾ ಒಂದು ಸಾವಯವ ಕೃಷಿ ಆಗಿರ್ಬೋದು, ಹಾಗೆ ಒಂದು ಮೌಲ್ಯವರ್ಧನೆ ಆಗಿರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಈ ಒಂದು ಎಲ್ಲ ನಿಟ್ಟಿನಲ್ಲಿ ನಾವು ಗಮನ ಹರಿಸಬೇಕು. ಡಾಕ್ಟರ್ ವೆಂಕಟೇಶ ನಾಯ್ಕ್, ಕೃಷಿ ಸಂಸ್ಕೃತಿಯನ್ನು ಎಲ್ಲೆಡೆ ಪರಿಚಯಿಸಲು ನಾಟಿ ಹಬ್ಬದಂತಹ ಪ್ರಯತ್ನಗಳು ಮೆಚ್ಚತಕ್ಕ ವಿಷಯ ಎಂದರು. ಭತ್ತಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಮತ್ತು ಸುಲಭವಾಗಿ ನೈಸರ್ಗಿಕವಾಗಿ ಕೃಷಿ ಮೂಲಕ ಮತ್ತು ಅಳಿವಿನಂಚಿನಲ್ಲಿರುವ ಭತ್ತಗಳನ್ನು ಸಂಗ್ರಹಿಸುವಂಥದ್ದು, ತನ್ನ ಮೂಲಕ ಉತ್ತಮ ಆಹಾರವನ್ನು ಸಮಾಜಕ್ಕೆ ನೀಡುವಂಥದ್ದು ಈ ಕಾರ್ಯಕ್ರಮದ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬಿಜೆಪಿ ಕುಂದಾಪುರ ಮಂಡಲ ಹಾಗೂ ಯುವ ಮೋರ್ಚಾ ವತಿಯಿಂದ ನಗರದಲ್ಲಿ 150 ಮೀಟರ್ ಉದ್ದದ ತ್ರಿವರ್ಣ ಧ್ವಜದ ಪಥಸಂಚಲನ ನಡೆಯಿತು. ನೂರಾರು ಕಾರ್ಯಕರ್ತರು ಹಾಗೂ ಯುವಕರು ರಾಷ್ಟ್ರಧ್ವಜವನ್ನು ಹಿಡಿದು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದರು. ತ್ರಿವರ್ಣ ಧ್ವಜಗಳನ್ನು ಹಿಡಿದು ರಾಷ್ಟ್ರಪ್ರೇಮ ಸಾರುವ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಕಿರಣ್ ಕೊಡ್ಗಿ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್, ಬಿಜೆಪಿ ಮಂಡಲ ಅಧ್ಯಕ್ಷ ಸುರೇಶ್ ಶೆಟ್ಟಿ, ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪುಣ್ಯಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಕಿರಣ್ ಕೋಡ್ಗಿ, ದೇಶಾದ್ಯಂತ ಮನೆ ಮನೆಯಲ್ಲೂ ಸ್ವಾತಂತ್ರ್ಯದ ಸಂಭ್ರಮವಿದೆ. ರಾಷ್ಟ್ರಪ್ರೇಮವನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ತಿರಂಗ ಯಾತ್ರೆ ನಡೆಸಲಾಗುತ್ತಿದೆ ಎಂದರು. ತಿರಂಗ ಯಾತ್ರೆಯನ್ನು ಆಯೋಜನೆ ಮಾಡಿದ್ದು ಇಡೀ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದನ್ನು, ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಆ ಸಂದರ್ಭದ ಎಲ್ಲ ವಿಷಯಗಳನ್ನು ಇಂದಿನ ಯುವಜನರು ತಿಳಿದುಕೊಳ್ಬೇಕು. ಸುರೇಶ್ ಶೆಟ್ಟಿ, ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಾಡಬೇಕು.
ರಾಷ್ಟ್ರೀಯತೆ ಹಾಗೂ ಐಕ್ಯತಾ ಮನೋಭಾವ ಮೂಡಿಸಲು ಮನೆ ಮನೆಗೂ ತಿರಂಗ ಹಾಗೂ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ತಿರಂಗ ಯಾತ್ರೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೆವು. ಇವತ್ತು ತಿರಂಗ ಯಾತ್ರೆಯಲ್ಲಿ ಒಂದು ಉದ್ದೇಶ ಅಂದ್ರೆ ಈ ಭಾರತದ ತ್ರಿವರ್ಣ ಧ್ವಜದ ಬಗ್ಗೆ ಮಹತ್ವವನ್ನು ಹೇಳುವಂಥದ್ದು, ಹಾಗೆ ಅದರ ರಾಷ್ಟ್ರೀಯತೆ ಮತ್ತು ಐಕ್ಯತೆ ಮತ್ತು ತ್ರಿವರ್ಣ ಬಗ್ಗೆ ಜನರಲ್ಲಿ ಒಳ್ಳೆಯ ಭಾವನೆಯನ್ನು ಮೂಡಿಸುವಂಥ ವಿಚಾರನ ಇಟ್ಟುಕೊಂಡು ಇವತ್ತು ನಾವು ಯಾತ್ರೆಯನ್ನು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಹಾಗೂ ರಾಷ್ಟ್ರೀಯ ಪಾರಂಪರಿಕ ಚಿಕಿತ್ಸಾ ವಿಜ್ಞಾನ ಸಂಸ್ಥೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ 2 ದಿನಗಳ ಅವಧಿಗೆ ವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ಆರೋಗ್ಯ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರೂಪಿಸಿರುವ ವಿಜ್ಞಾನಿಯಾಗಿ 1 ದಿನ ಕಳೆಯಿರಿ ಕಾರ್ಯಕ್ರಮದ ಭಾಗವಾಗಿ ಇದನ್ನು ಆಯೋಜಿಸಲಾಗಿದೆ. ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳು ವಿಜ್ಞಾನ, ಆರೋಗ್ಯ ಸಂಶೋಧನೆ, ನಾವೀನ್ಯತೆ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ವೃತ್ತಿಜೀವನ ರೂಪಿಸಿಕೊಳ್ಳುವ ಕುರಿತಂತೆ ಮಾಹಿತಿ ಜ್ಞಾನ ಪಡೆಯುತ್ತಿದ್ದಾರೆ. ಸಾಂಪ್ರದಾಯಿಕ ಔಷಧಿ ತಯಾರಿಕೆಯ ಕುರಿತ ವೈಜ್ಞಾನಿಕ ತಿಳುವಳಿಕೆ ಹಾಗೂ ಸಂಶೋಧನಾ ವಲಯದ ಸಹಜ ಕೌತುಕಗಳ ಬಗ್ಗೆ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಿ ಮಾಹಿತಿ ಪಡೆಯುತ್ತಿದ್ದಾರೆ. ಪ್ರಯೋಗಾಲಯಗಳ ಪರಿಚಯ, ಪ್ರಾಯೋಗಿಕ ಪ್ರದರ್ಶನಗಳನ್ನು ಸಹ ಇದೇ ವೇಳೆ ಹಮ್ಮಿಕೊಳ್ಳಲಾಗಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಶ್ರುತಿ ಬದಾಮಿ ಪ್ರಥಮ ಚಿಕಿತ್ಸೆಯ ಪ್ರಾಮುಖ್ಯತೆ ಹಾಗೂ ಸುರಕ್ಷತಾ ಮುಂಜಾಗ್ರತೆಯ ಬಗ್ಗೆ ಮಾಹಿತಿ ಪಡೆಯಲಾಯಿತು. ಔಷಧಿ ತಯಾರಿಕೆ ಸೇರಿದಂತೆ ಪ್ರಾಯೋಗಿಕ ವಿಷಯಗಳ ಕುರಿತು ಹತ್ತಿರದಿಂದ ನೋಡಿ ತಿಳಿದಿದ್ದು ಮುಂದೆ ವಿಜ್ಞಾನಿಯಾಗಲು ಪ್ರೇರಣೆ ಸಿಕ್ಕಿದೆ ಎಂದರು. ಸ್ನೇಕ್ ನಿಂದ ಆಗುವಂತ ಪದಾರ್ಥಗಳು, ಆಮೇಲೆ ಫಸ್ಟ್ ಏಡ್ ನ ಯಾವಾಗ ಕೊಡ್ಬೇಕು, ಸ್ನೇಕ್ ಹೇಗಿತ್ತು ಅದನ್ನ ಟೈಮಿಗೆ ಡಾಕ್ಟರ್ಗಳಿಗೆ ಹೇಳ್ಬೇಕು ಅಂತ ಫಸ್ಟ್ ಏಡ್ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ಇದೆಲ್ಲ ನೋಡಿ ನನಗೆ ಮುಂದೊಂದು ಇಂತ ಸಂಸ್ಥೆ ಒಳಗ ಸೇರ್ಕೋಬೇಕು ಮತ್ತೆ ಒಂದು ಸೈಂಟಿಸ್ಟ್ ತರ ಆಗ್ಬೇಕು ಅನ್ನುವಂತ ಆಸೆ. ವಿದ್ಯಾರ್ಥಿ ಕಾರ್ತಿಕ ಗೌಡರ್ ಹಾವು ಕಡಿತದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳು ಹಾಗೂ ಎಚ್ಚರಿಕೆಗಳ ಬಗ್ಗೆ ತಿಳಿಸಿಕೊಡಲಾಗಿದೆ. ವಿಜ್ಞಾನಿಗಳ ಜೊತೆ ನೇರವಾಗಿ ಸಂವಾದ ನಡೆಸಿದ್ದು ಪ್ರಯೋಜನಕಾರಿಯಾಗಿದೆ ಎಂದು ಹೇಳಿದರು. ವಸ್ತುಗಳನ್ನು ನೋಡಬೇಕೆಂದು ತಿಳಿಸಿಕೊಟ್ಟರು. ಜಿಬ್ರಾ ಫಿಶ್ ಬಗ್ಗೆ, ರ್ಯಾಟ್ಗಳ ಬಗ್ಗೆ ಎಲ್ಲಾ ಬಗ್ಗೆ ಹೇಳಿದರು. ಕೊರೋನಾ ವೈರಸ್ ನ ವ್ಯಾಕ್ಸಿನ್ ಹೇಗೆ ಬಂದಿತ್ತು ಎಂಬ ವಿಡಿಯೋನು ತೋರಿಸಿದರು. ಅದರ ಮೇಲೆ ಆದ ಪಿಕ್ಚರ್ ತೆಗೆಯುವವರ ಮೇಲೆ ಮನಸ್ಸಿನ ಪ್ರಭಾವಗಳು ಎಲ್ಲವನ್ನು ಹೇಳಿದರು. ವಿಜ್ಞಾನಿ ಡಾಕ್ಟರ್ ಬನಪ್ಪ ಹುಂಗುರ ಮಕ್ಕಳನ್ನು ಭವಿಷ್ಯದ ವಿಜ್ಞಾನಿಗಳನ್ನಾಗಿ ರೂಪಿಸಲು ಈ ಕಾರ್ಯಕ್ರಮ ಭದ್ರ ಬುನಾದಿಯಾಗಿದೆ. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಹಾಗೂ ಸಂಶೋಧನಾ ವಲಯದ ಬಗ್ಗೆ ಕುತೂಹಲ ಮೂಡಿಸುವುದು ಉದ್ದೇಶವಾಗಿದೆ. ಪ್ರಾತ್ಯಕ್ಷಿಕೆಗಳ ಮೂಲಕ ವೈಜ್ಞಾನಿಕ ಸಂಗತಿಗಳನ್ನು ತಿಳಿಸಿ ಹೇಳಲಾಗುತ್ತಿದೆ ಎಂದು ವಿವರಿಸಿದರು. ಜೊತೆಗೆ ಇಂಟರಾಕ್ಷನ್ಸ್ ಸಂವಾದವನ್ನು ಹಮ್ಮಿಕೊಂಡಿದ್ದೇವೆ. ಅದರಿಂದ ಅವರು ಏನಾದರೂ ಕ್ವಶನ್ಸ್ ಇದ್ರೆ ಒಂದು ಸೈಂಟಿಸ್ಟ್ ಜೊತೆಗೆ ಅವರು ಮಾತಾಡಬಹುದು, ತಮ್ಮ ಒಂದು ಸಂದೇಹವನ್ನು ಅವರು ಸ್ಪಷ್ಟಪಡಿಸಿಕೊಳ್ಬಹುದು ಅಥವಾ ಅದಕ್ಕೊಂದು ಪರಿಹಾರ ಕಂಡುಕೊಳ್ಬಹುದು. ಇದರಿಂದ ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರನ್ನ ಮುಂದಿನ ಒಂದು ಸೈಂಟಿಸ್ಟ್ ಆಗಿ ಅವ್ರನ್ನ ನಿರೂಪಿಸಬೇಕು ಅನ್ನೋದು ಒಂದು ಉದ್ದೇಶ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಚಾರಗಳು ಚಿಂತನೆಗಳಲ್ಲಿ ವ್ಯಕ್ತವಾಗಬೇಕೇ ಹೊರತು ಗದ್ದಲದಲ್ಲಿ ಅಲ್ಲ. ಸದನದ ಘನತೆ ಕಾಪಾಡುವುದು ಸದಸ್ಯರ ಸಾಮೂಹಿಕ ಜವಾಬ್ದಾರಿ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಸಂಸತ್ತಿನಲ್ಲಿ ಪ್ರತಿ ವಿಚಾರ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧ. ಸುಗಮ ಕಲಾಪಕ್ಕೆ ಪ್ರತಿಪಕ್ಷಗಳ ಸಹಕಾರ ಅತ್ಯಗತ್ಯ. ಸಚಿವ ಅಮಿತ್ ಶಾ. ಕ್ಷಯಮುಕ್ತ ಭಾರತ ನಿರ್ಮಾಣಕ್ಕೆ ಸರ್ಕಾರ ಬದ್ಧ. ಟಿಬಿ ವಿರುದ್ಧದ ಹೋರಾಟವನ್ನು ಜನಾಂದೋಲನವಾಗಿಸಲು ಕ್ರಮ. ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಅವೈಜ್ಞಾನಿಕ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ತಮಿಳುನಾಡಿಗೆ ನೀರು ಹರಿಸುವುದು ಕಷ್ಟ. ಸಚಿವ ಎಚ್ ಡಿ ಕುಮಾರಸ್ವಾಮಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್, ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ವಾಟ್ಸಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.